ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿಯವರಿಗೆ ಹೊಸ ಅವಕಾಶಗಳು ಬರುತ್ತವೆ. ಕಾರ್ಯಕ್ಷೇತ್ರದಲ್ಲಿ ಗಮನ ಸೆಳೆಯುವ ಕೆಲಸಗಳಿಗೆ ಸನ್ನದ್ಧರಾಗುತ್ತೀರಿ. ಆರೋಗ್ಯದ ಕಡೆಗೆ ವಿಶೇಷ ಗಮನ ಕೊಡಿ. ವೃಷಭ ರಾಶಿಯವರಿಗೆ ಕುಟುಂಬದ ಜೊತೆ ಸಮಯ ಕಳೆಯುವುದು ಸಂತೋಷಕ ಮತ್ತು ಹಣಕಾಸಿನ ವಿಷಯದಲ್ಲಿ ಹೆಚ್ಚು ಖರ್ಚು ತಪ್ಪಿಸಿಕೊಳ್ಳಿ. ಉತ್ತಮ ತೀರ್ಮಾನಗಳಿಗೆ ಅನುಕೂಲ. ಮಿಥುನ ರಾಶಿಯವರಿಗೆ ವ್ಯವಹಾರದಲ್ಲಿ ಮುನ್ನಡೆ ಇದೆ. ಸಂಬಂಧಗಳಲ್ಲಿ ಸ್ಪಷ್ಟತೆ ಬೇಕಾಗುತ್ತದೆ. ಆರೋಗ್ಯದ ಕಡೆಗೆ ಗಮನ ನೀಡಿ ವಿಶ್ರಾಂತಿ ಪಡೆಯಿರಿ. ಕಟಕ ರಾಶಿ, ಕೆಲಸದ ಒತ್ತಡ ಹೆಚ್ಚಾಗಬಹುದು, ಆದರೂ ಧೈರ್ಯ ಮತ್ತು ಸಂಯಮದಿಂದ ಕಾರ್ಯಗಳನ್ನು ನಿರ್ವಹಿಸಿ. ಕುಟುಂಬದ ಸಹಕಾರ ಸಿಗುತ್ತದೆ. ಸಿಂಹ ರಾಶಿ, ನಿಮ್ಮ ಪ್ರತಿಭೆ ಹೊರಬಂದು ಜನರನ್ನ ಪ್ರಭಾವಿತ ಮಾಡಬಹುದು. ಹೊಸ ಯೋಜನೆಗಳಿಗೆ ಶ್ರಮ ಹೊಂದಿ ಹಣಕಾಸಿನಲ್ಲಿ ಸ್ಥಿರತೆ ಇದೆ. ಕನ್ಯಾ ರಾಶಿ, ಆರೋಗ್ಯದಲ್ಲಿ ಸ್ವಲ್ಪ ಜಾಗರೂಕರಾಗಿರಬೇಕು. ಬೇರೆಯವರ ಸಹಾಯದಿಂದ ಮುನ್ನಡೆ ಇದೆ. ದಿನದ ನಡುವೆ ವಿಶ್ರಾಂತಿ ಪ್ರಮುಖ. ತುಲಾ ರಾಶಿ, ಸಂಬಂಧಗಳಲ್ಲಿ ಸದುಪಯೋಗ ಆಗುತ್ತದೆ. ಸಾಮಾಜಿಕ ಸಮಾರಂಭಗಳಲ್ಲಿ ಭಾಗವಹಿಸುವ ಸಾಧ್ಯತೆ ಇದೆ. ಹಣಕಾಸಿನ ವಿಷಯದಲ್ಲಿ ಜಾಗ್ರತೆ ವಹಿಸಿ. ವೃಶ್ಚಿಕ ರಾಶಿ, ನಿಮ್ಮ ಶಕ್ತಿಯನ್ನ ಶ್ರದ್ಧೆಯಿಂದ ಬಳಸಿ. ಉದ್ಯೋಗದಲ್ಲಿ ಪ್ರಗತಿ ಸಾಧ್ಯತೆ ಇದೆ. ನೂತನ ಕಲಿಕೆಗಳಿಗೆ ತಲೆ ಹಾಕಿ. ಇನ್ನು ಮುಂದಿನ ರಾಶಿ ಧನು, ಪ್ರಯಾಣ ಅಥವಾ ಹೊಸ ಸ್ಥಳಕ್ಕೆ ಭೇಟಿಯ ಸಾಧ್ಯತೆ. ಸ್ನೇಹಿತರು ನಿಮ್ಮ ಸಹಾಯಕ್ಕೆ ಬರುತ್ತಾರೆ. ಹಣಕಾಸಿನಲ್ಲಿ ಯೋಚನೆ ಮಾಡಿ. ಮಕರ ರಾಶಿಯವರಿಗೆ ಗೃಹ ಸ್ಥಿತಿಯಲ್ಲಿ ಶಾಂತಿ ಕಾಯ್ದುಕೊಳ್ಳಿ. ಕಾರ್ಯಕ್ಷೇತ್ರದಲ್ಲಿ ಧೈರ್ಯದಿಂದ ಮುಂದುವರಿಯಿರಿ. ಆರೋಗ್ಯಕ್ಕೆ ಸದಾ ಗಮನ ಕೊಡಿ. ಕುಂಭ ರಾಶಿ, ಹೊಸ ಅವಕಾಶಗಳು ಬರುತ್ತವೆ. ಹಣಕಾಸಿನಲ್ಲಿ ಜಾಗ್ರತೆ ಅಗತ್ಯ. ಸ್ನೇಹಿತರಿಂದ ಉತ್ತಮ ಸಲಹೆ ಸಿಗುತ್ತದೆ. ಇನ್ನು ಕೊನೆಯದಾಗಿ ಮೀನರಾಶಿ, ಸೃಜನಶೀಲತೆಯಲ್ಲಿ ಮುಂದುವರಿಸಿ. ಜೀವನದ ಸಣ್ಣ ಸಂತೋಷಗಳನ್ನ ಆನಂದಿಸಿ. ಧೈರ್ಯದಿಂದ ಮುನ್ನಡೆಯಿರಿ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.